ಕ್ಷೇತ್ರದಲ್ಲಿ ಇದೇ ಸಮಾನತೆ ಸಭೆಗಳು ಮಾಡಿದ್ದೀವಿ. ಇವತ್ತು ಬಾಗೇಪಲ್ಲಿನ ನಮ್ಮ 179ನೇ ಸಭೆ ಮೆಕ್ಕಿತಮ್ಮನಿಂದ ಅದು ಸಾಧ್ಯ ಆಗಿದೆ. ನಾವು ಇವತ್ತಿನ ದಿನ ನಿಮ್ಮ ಮುಂದೆ ಸಮಾಜದ ಪರಿಕಲ್ಪನೆ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೀನಿ. ನೀವು ಆದಷ್ಟು ತಾಳ್ಮೆಯಿಂದ ಕೇಳಿ, ಮತ್ತೆ ನೀವು ಫೋನನ್ನು ಸೈಲೆಂಟ್ ಹಾಕಲು ದಯಮಾಡಿ. ನಾವು ಅದರ ನಂತರ ಈ ಸಮಾಜದ ವಿಚಾರ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ ನಂತರ ನಿಮ್ಮಿಂದ ಅನುಭವದ ಮಾತುಗಳು, ವಿಚಾರಗಳು ಮತ್ತೆ ಸಲಹೆಗಳು, ಸೂಚನೆಗಳು, ಅದರ ಪ್ರಶ್ನೆಗಳಿಂದ ಕೇಳಿ ನಾವು ಬಾಗೇಪಲ್ಲಿ ಹೆಂಗೆ ಈ ಒಂದು ಚಳುವಳಿ ಮುಂದುವರಿಸಬಹುದು ಅನ್ನೋದು ನಾವು ಚರ್ಚೆ ಮಾಡೋಣ. ನಿಮ್ ಮುಂದೆ ಪ್ರಸ್ತಾಪ ಮಾಡೋದು ಕರ್ನಾಟಕ ಮತ್ತು ಭಾರತಕ್ಕೆ ಪರ್ಯಾಯ ರಾಜಕಾರಣ, ಪರ್ಯಾಯ ಚಿಂತನೆಗಳು, ಪರ್ಯಾಯ ಆಲೋಚನೆಗಳು, ಪರ್ಯಾಯ ಚರ್ಚೆಗಳು ಇದ್ದಷ್ಟು ನಾವು ಉತ್ತಮ ಸಮಾಜ ಕಟ್ಕೊಂಡು, ಆದರ್ಶ ಸಮಾಜ ಕಟ್ಕೊಂಡು, ಸಂವಿಧಾನ ಸಮಾಜ ಕಟ್ಕೊಂಡು. ಸೊ ನಮಗೆ ಮೊದಲನೇದಾಗಿ ನಾವು ಬದಲಾವಣೆ ಮತ್ತು ಪರಿವರ್ತನೆ ಬಯಸೋರಾಗಿರೋದ್ರಿಂದ ನಮ್ಮ ಶತ್ರುನ ಗುರುತಿಸಬೇಕು. ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದರ ಯಾರ್ಯಾರ ಜಾತಿ, ಲಿಂಗ, ವರ್ಗ, ಕುಟುಂಬ, ಭಾಷೆಗಳ ಪ್ರಬಲವಿರ್ತಾರೋ ಅವ್ರ ಪರವಾಗಿ, ಅವ್ರ ಸುತ್ತಮುತ್ತ ಇರೋ ಪರವಾಗಿ, ಅವ್ರ ಕುಟುಂಬದ ಪರವಾಗಿ ಈ ವ್ಯವಸ್ಥೆ ನಡೀತಾ ಇದೆ. ಬೇರೆ ಇನ್ನೆಲ್ಲರಿಗೂ ಬೇರೆ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ ಅಂತ ನಮ್ಮ ವಾದ. ಸೊ ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದ ವ್ಯವಸ್ಥೆ. ಈ ವ್ಯವಸ್ಥೆನ ಸರಿಪಡಿಸಬೇಕು ಅಂತ ನಾವು ರಾಜಕಾರಣಿಗಳು ಆಯ್ಕೆ ಮಾಡ್ತೀವಿ. ರಾಜ್ಯದ ಹಿತಾಸಕ್ತಿ ಕಾಪಾಡಬೇಕು ಅಂತ. ದುರಂತ ಮತ್ತು ವಿಪರ್ಯಾಸ ಏನಂದ್ರೆ ರಾಜ್ಯದ ಹಿತಾಸಕ್ತಿಗಳಿಂದ ಬಹುತೇಕ ಸರಿ ಅವರ ಸ್ವಾಧಿಕಾರ, ಸ್ವಹಣ ಮತ್ತು ಸ್ವಪ್ರತಿಷ್ಠೆಗಾಗಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿ ಅವರ ಪಕ್ಷದ ಒತ್ತಡಗಳು ಇರ್ಬೋದು, ಇಚ್ಛಾಶಕ್ತಿಯ ಒಂದು ವಿಚಾರದ ಧೈರ್ಯದ ಕೊರತೆ ಇರ್ಬೋದು. ಆದ್ರೆ ರಾಜ್ಯದ ಹಿತಾಸಕ್ತಿಗಳಿಂದ ಸ್ವಹಿತಾಸಕ್ತಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮ್ಮ ಮಾತು. ಸೊ ನಾವೇನ್ ಮಾಡ್ಬೇಕು? ನೀವೆಲ್ಲ ನಿಮ್ಮ ರೀತಿಯಲ್ಲಿ ಅನೇಕ ಉತ್ತಮ ಹೋರಾಟಗಳು ಮಾಡ್ತಾ ಇದ್ರೆ, ಅನ್ಯಾಯ ವಿರುದ್ಧ ಹೋರಾಟಗಳು ಮಾಡ್ಕೊಂಡು ಬರ್ತಾ ಇದ್ರೆ ಬಹಳ ಒಳ್ಳೇದು. ನಾವು ಇವತ್ತಿನ ದಿನ ಏನ್ ಮಾಡ್ಬೇಕು ಅಂದ್ರೆ ಪೊಲಿಟಿಕಲ್ ಆಕ್ಟಿವಿಸಂ ಮಾಡಬೇಕು. ರಾಜಕೀಯ ಸ್ಥಾಪಿತ ಹಿತಾಸಕ್ತಿಗಳ ವಿರುದ್ಧ ನಮ್ಮ ಹೋರಾಟ. ಸೊ ಈ ಪೊಲಿಟಿಕಲ್ ಆಕ್ಟಿವಿಸಂ ಅಂತ ಮಾಡ್ಬೇಕು ಅಂದ್ರೆ ನಾವು ಹೆಂಗೆ ವ್ಯಾಖ್ಯಾನಿಸ್ತೀವಿ ಅಂದ್ರೆ, ಪೊಲಿಟಿಕಲ್ ವ್ಯಾಖ್ಯಾನ ಎಡ, ಮಧ್ಯ, ಬಲ. ಎಡಪಂಥ, ಮಧ್ಯಪಂಥ, ಬಲಪಂಥ. ಎಡಪಂಥ ನಿಮ್ಗೆ ಗೊತ್ತಿದೆ, ಕೇರಳದ ಪಕ್ಷಗಳು, ಕಮ್ಯುನಿಸ್ಟ್ ಪಕ್ಷಗಳು. ಈ ಬಾಗೇಪಲ್ಲಿನಲ್ಲಿ ಬಹಳ ಒಂದು ಎಡಪಂಥೀಯ, ಒಂದು ಭದ್ರಕೋಟೆ. ಈ ಒಂದು ಎಡಪಂಥಿ ಮತ್ತೆ ವೆಸ್ಟ್ ಬೆಂಗಾಲ್, ತ್ರಿಪುರದಲ್ಲಿ ಕಮ್ಯುನಿಸ್ಟ್ ಪಕ್ಷಗಳು ಎಡಪಂಥ. ಬಲಪಂಥ ಯಾರು? ಬಲಪಂಥ ಅಂದ್ರೆ 35% ವೋಟ್ ತಗೊಳ್ಳೋದು ರಾಜ್ಯದಲ್ಲಿ, 35% ದೇಶದಲ್ಲಿ, ಒಂದು ಕೇಂದ್ರ ಸರ್ಕಾರ 3 ಸರಿ ಗೆದ್ದಿರೋದು, ಹಿಂದುತ್ವ, RSS. ಈ ಒಂದು ಬಲಪಂಥ ಅಂದ್ರೆ ವ್ಯಾಖ್ಯಾನಿಸ್ತೀವಿ. ಮಧ್ಯಪಂಥ ಯಾರು? 62ರಿಂದ 65% ವೋಟ್ ತಗೊಳ್ಳೋದು, ಯಥಾಸ್ಥಿತಿ ಕಾಪಾಡೋದು. ನಾವೇನು ಮನುವಾದಿ ಪಕ್ಷಗಳು ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರ ಅಂತೂ ಅಧಿಕಾರ ಬರಬೇಕು ಅಂತ ಹಾಪಾಪಿಸೋರು, ಅಧಿಕಾರ ಬಂದ ಮೇಲೆ ಯಾವ ಪರಿವರ್ತನೆ ಇದೆ, ಒಂದ್ 2-3 ಸ್ಕೀಮ್ ತಂದ್ಬಿಟ್ಟು ಯಾವ ಬದಲಾವಣೆ ಇದೆ, ಯಥಾಸ್ಥಿತಿ ಕಾಪಾಡೋದು. ಇದು ಎಡ, ಮಧ್ಯ, ಬಲ. ನಾವ್ಯಾರು? ಇದು ಬಹಳ ಮುಖ್ಯವಾದ ಸೈಡ್ ನಮ್ಮ ಸಿದ್ಧಾಂತ. ಇಲ್ಲಿ ನೋಡಿ, ಸಮಾನತೆ, ನ್ಯಾಯ, ವೈಜ್ಞಾನಿಕತೆ ಮತ್ತು ಸಂವಿಧಾನ ಪೀಠಿಕೆ. ನಾವು ಇವತ್ತಿನ ದಿನ ಬೇರೆ ಬೇರೆ ಜಾತಿಗಳು ಹುಟ್ಟಿದೀವಿ, ಬೇರೆ ಬೇರೆ ಲಿಂಗಗಳಿಗೆ, ಊರುಗಳಿಗೆ, ಧರ್ಮ